Today we are going to discuss a practical problems on the capital gain based on the 10 marks section. So in the last class we have discussed two questions on the 5 mark sections. Hope that you have understood the basic problems. So by hoping that we will move towards the 10 marks questions. Okay, so here comes the first question. From the following information, compute the taxable capital gain of Mr. Bharmappa for the assessment year 19 and 20. So here we came to realize that the name of the assessee is Mr. Bharmappa, and we have to compute the taxable capital gain for the assessment year of 2019 and 20. So here comes the contents one by one. The first one, the cost of acquisition of the residential house in 1998 is rupees 8,50,000. So 1998 ಅಲ್ಲಿ ಇವರು ಈ ಹೌಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಇದರ ಕಾಸ್ಟ್ ಆಫ್ ಅಕ್ವಿಸಿಷನ್, ದಟ್ ಮೀನ್ಸ್ ದ ಪರ್ಚೇಸಿಂಗ್ ಕಾಸ್ಟ್ ಎಷ್ಟಿತ್ತು ಅಂದರೆ 8,50,000 rupees ಅಂತ ಹೇಳ್ತಿದ್ದಾರೆ. ದಿಸ್ ವಿಲ್ ಬಿ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ ಇಂಡೆಕ್ಸ್. ಸೆಕೆಂಡ್ ಒನ್, ದಟ್ ಈಸ್ the cost of additional construction. 1998 ಅಲ್ಲಿ ಪರ್ಚೇಸ್ ಮಾಡಿದಂಥ ಮಿಸ್ಟರ್ ಬರ್ಮಪ್ಪ ಅವರು ಇನ್ ದ ಇಯರ್ ಆಫ್ 2000 ಒಂದು ಅಡಿಷನಲ್ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ, ದಟ್ ಮೀನ್ಸ್ ಇಂಪ್ರೂವ್ಮೆಂಟನ್ನು ಮಾಡಿದ್ದಾರೆ ಅಂತ ಅನ್ಕೋಬೋದು ಇದನ್ನು. ಸೊ ದ ಕಾಸ್ಟ್ ಈಸ್ rupees 1,10,000. Next, third one, the market value as on 1st April 2001 is rupees 10,50,000 ಅಂತ ಹೇಳ್ತಾ ಇದ್ದಾರೆ. That means the house has been occupied before the base year. ಸೊ ಹಾಗಾಗಿ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಇಲ್ಲಿ ನಮಗೆ ಅವರು ಪ್ರೊವೈಡ್ ಮಾಡಿದ್ದಾರೆ. ಎಷ್ಟಿದೆ? 10,50,000 is the fair market value as on 1st April 2001. Next one, the cost of additional construction in 2016-17 is rupees 3,20,000. Again, ನಮ್ಮ preceding previous years, that means 2016-17 ಅಲ್ಲಿ ಇನ್ನೊಂದು ಅಡಿಷನಲ್ ಕನ್ಸ್ಟ್ರಕ್ಷನ್ ಮಾಡಿದರೆ 3,20,000 rupeesಗೆ. This is the one more expenses on the house property or the cost of additional construction. Next one, the sales consideration ಅಂದರೆ ಎಷ್ಟು ಅಮೌಂಟಿಗೆ ಸೇಲ್ ಮಾಡಿದ್ದಾರೆ. ಸೇಲ್ಸ್ ಕನ್ಸಿಡರೇಷನ್ ಈಸ್ rupees 60 lakh and the stamp duty value in 2018-19 is rupees 97,52,000. ಸೊ ನಮಗೆ ಎರಡು ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ, ಒಂದು ಸೇಲ್ಸ್ ಕನ್ಸಿಡರೇಷನ್, ಇನ್ನೊಂದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಸೊ ಯಾವುದನ್ನು ಕನ್ಸಿಡರ್ ಮಾಡಬೇಕು ಲೇಟರ್ ಆನ್ವರ್ಡ್ಸ್ ನಾವು ಸೊಲ್ಯೂಷನ್ನ ಮಾಡಬೇಕಾದ್ರೆ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಒನ್, ದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ rupees 22,000. ಈ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡೋದಕ್ಕೆ 22,000 rupees ಎಕ್ಸ್ಪೆನ್ಸಸ್ಸನ್ನು ಇವರು ಇನ್ಕರ್ ಮಾಡಿದ್ದಾರೆ. ಆ್ಯಂಡ್ ದ ಕಾಸ್ಟ್ ಆಫ್ ನ್ಯೂ ಹೌಸ್ ಪರ್ಚೇಸ್ಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಬೈ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ದ ರಿಟರ್ನ್ rupees 12 lakh ಅಂತ ಹೇಳ್ತಿದ್ದಾರೆ. ದಟ್ ಮೀನ್ಸ್ ಮಿಸ್ಟರ್ ಬರ್ಮಪ್ಪ ಅವರು ಈ ಹೌಸ್ ಪ್ರಾಪರ್ಟಿನ ಏನು ಸೇಲ್ ಮಾಡ್ತಿದ್ದಾರೆ 2018-19 ಸೊ 2018-19 ಸೇಲ್ ಮಾಡ್ತಿರುವಂಥ ಈ ಹೌಸ್ ಪ್ರಾಪರ್ಟಿನ ಅದರಿಂದ ಬಂದಂಥ ಇನ್ಕಮಲ್ಲಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸನ್ನು ಇವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದಟ್ ಮೀನ್ಸ್ ದಿಸ್ ಪ್ರಾಬ್ಲಮ್ ಇಸ್ ಡಿಪೆಂಡ್ಸ್ ಆನ್ ಸೆಕ್ಷನ್ 54. ಸೊ ಸೆಕ್ಷನ್ 54 ಮೇಲೆ ಇದು ಡಿಪೆಂಡ್ ಆಗಿದೆ. ದಟ್ ಮೀನ್ಸ್ ಹಿ ಕ್ಯಾನ್ claim the deduction under section 54 based on the certain conditions. So ಈ ಕಂಡೀಷನ್ಸ್ ಏನೇನು ಆಮೇಲೆ ನೋಡೋಣ. And the next one, amount deposited in capital gain account scheme 1988. ಸೊ ಅದ್ರ ಜೊತೆಗೆ ಅವರು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಇನ್ ದ ಇಯರ್ ಆಫ್ 1988 ಅಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥ ಈ ಸ್ಕೀಮಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ದಟ್ ಮೀನ್ಸ್ ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದಾರೆ before the due date of filing the return for the assessment year of 2018-19, that is rupees 3,18,000. And the last one, that is the cost inflation index. So cost inflation index values ಅನ್ನು ಕೊಟ್ಟಿದ್ದಾರೆ ನಮಗೆ 2001-2. As we know, this is the base year, and for the base year the index will be 100. 2016-17 it is 264,
and for 2018-19 it was 280. ಸೊ ಇದಿಷ್ಟು ನಮಗೆ ಪ್ರಾಬ್ಲಮನ್ನು ಪ್ರೊವೈಡ್ ಮಾಡಿರೋದು. ಸೊ ಪ್ರಾಬ್ಲಮನ್ನು ಅನಲೈಸ್ ಮಾಡಿದ್ವಿ ಅಂದರೆ ಒಂದೊಂದು ಕಂಟೆಂಟ್ಸ್ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಒನ್, ದ ನೇಮ್ ಆಫ್ ದ ಅಸೆಸ್ಸಿ ಇಸ್ ಮಿಸ್ಟರ್ ಬಾಮಪ್ಪ ಆ್ಯಂಡ್ ವಿ ಹ್ಯಾವ್ ಟು ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಆಫ್ 19 and 20. ಸೊ ಹಿಯರ್ ದರ್ ಆರ್ 2 additional constructions in the year of 2000, that is the first one, and in the year of 2016-17 it is the second one. And one more, here we are having the two values which have to be considered as the sales consideration or the gross sales proceeds. First one, sales consideration 60 lakh and stamp duty value of 97,52,000. ಅದಾದ್ಮೇಲೆ ನಮಗೆ ಎರಡು ಹೊಸ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಒಂದು ಯಾವುದಪ್ಪ ಅಂದರೆ ಕಾಸ್ಟ್ ಆಫ್ ನ್ಯೂ ಹೌಸ್ ಪರ್ಚೇಸ್ಡ್ and amount deposited in capital gain account scheme. So by remembering all these points, so we are going to compute the taxable capital gain of Mr. Bamappa for the assessment year 2019-20. So same here, the first step, that is providing the basic details, computation of taxable long term capital gain. So long term capital gain ಅಂತ ಹೇಗೆ ಗೊತ್ತಾಗುತ್ತೆ, 1998 ಅಲ್ಲಿ ಇವರು ಪರ್ಚೇಸ್ ಮಾಡಿದ್ದು 2018-19 ಅಲ್ಲಿ ಇವರು ಇದನ್ನು ಸೇಲ್ ಮಾಡಿದರೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದ ನೇಮ್ ಆಫ್ ದ ಅಸೆಸ್ಸಿ ಇಸ್ ಮಿಸ್ಟರ್ ಬಾಮಪ್ಪ ಆ್ಯಂಡ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಸ್ ಆರ್ಡಿನರಿ ರೆಸಿಡೆಂಟ್, ಆ್ಯಂಡ್ ಫಾರ್ ಅಸ್ ದ ಅಸೆಸ್ಮೆಂಟ್ ಇಯರ್ ಇಸ್ 1920 ಆ್ಯಂಡ್ ಫಾರ್ ಅಸ್ ದ ಪ್ರೀವಿಯಸ್ ಇಯರ್ ಇಸ್ 18. Next one, that is the solution. So here we have considered for the first one, full value of consideration, that is stamp duty value na navilli consider ಮಾಡಿದ್ದೀವಿ. So hope that you are going to understood this one. Why? Because rather than going with the sales consideration, if there is an availability of the stamp duty value ಅಂತ ಹೇಳಿದ್ರೆ ಅವರು ಸೇಲ್ ಮಾಡಿದಂತಹ ವ್ಯಾಲ್ಯೂ, ರಿಯಲ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ, ಸೊ ಅದನ್ನು ಇಲ್ಲಿ ಪ್ರೊವೈಡ್ ಮಾಡಿರಬೇಕಾಗತ್ತೆ ಅವರು. ಸೊ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂನ ನಾವೇನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸೊ ವಿ ಶುಡ್ ಕನ್ಸಿಡರ್ ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ರಾದರ್ ದ್ಯಾನ್ ದ ಸೇಲ್ಸ್ ಕನ್ಸಿಡರೇಷನ್. ಸೊ ಬೈ ಕನ್ಸಿಡರಿಂಗ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ, ದಟ್ ಈಸ್ rupees 97,52,000 rupees. ಸೊ ಇದರಿಂದ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡ್ತೀವಿ. 22,000 rupees ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ಇಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಆರ್ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಅಥವಾ ನೆಟ್ ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಅಂತ ಬೇಕಾದರೆ ಇದನ್ನು ಹೇಳ್ಬೋದು. ಆ್ಯಂಡ್ ವಿ ಪುಟ್ ಇಟ್ ಆನ್ ದ ಔಟರ್ ಅಮೌಂಟ್ ಕಾಲಮ್, ದಟ್ ಈಸ್ 97,30,000. ಆ್ಯಂಡ್ ದೇರ್ ಆಫ್ಟರ್ ವಿ ಹ್ಯಾವ್ ಟು ಲೆಸ್ ಟು ಇಂಪಾರ್ಟೆಂಟ್ ಅಮೌಂಟ್ಸ್. ದ ಫಸ್ಟ್ ಒನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್. ಸೊ ಸಿಂಗಲ್ ಸ್ಟಾರ್ ಮಾರ್ಕನ್ನು ಸೂಪರ್ಸ್ಕ್ರೈಬ್ ಮಾಡಿದ್ದೀನಿ, ಹೇಗೆ ಕಂಪ್ಯೂಟ್ ಮಾಡಿದ್ವಿ ನೋಡೋಣ, ಓಕೆನಾ. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಇಸ್ ಗೋಯಿಂಗ್ ಟು ಬಿ ಕಂಪ್ಯೂಟೆಡ್ ಬೈ ಫಾಲೋಡ್ ವಿತ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ, ನಮಗೆ ಇಲ್ಲಿ ಎರಡು ಸಿಚುವೇಶನ್ ಬರುತ್ತೆ, ನೆನಪಿದೆಯಾ. ಸೊ ಫಸ್ಟ್ ಸಿಚುವೇಶನ್, ಇಫ್ ದ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಕ್ವೈರ್ಡ್ ಆನ್ ಆರ್ ಆಫ್ಟರ್ 1st April 2001. If the property has been acquired before 1st April 2001, that means prior to 1st April 2001 and on or after 1st April 2001. ಸೊ ಇಲ್ಲಿ ಪ್ರಾಪರ್ಟಿ ಅಕ್ವೈರ್ ಆಗಿರೋದು ಯಾವಾಗ, ನಮಗೆ ಫಸ್ಟ್ ಕಂಟೆಂಟನ್ನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಷನ್ ಇನ್ ದ ಇಯರ್ ಆಫ್ 1998 ಅಂತ. ಸೊ ಹಾಗಾಗಿ ಯಾವ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ, if the property has been acquired prior to 1st April 2001 ಫಾರ್ಮುಲಾನ ನಾವು ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ಫಾರ್ಮುಲಾ ವಿಲ್ ಬಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಈಕ್ವಲ್ಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1st April 2001, whichever is higher. Actual cost of acquisition and the fair market value, ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಅದನ್ನು ಫಸ್ಟ್ ಕಂಟೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆ ಹೈಯೆಸ್ಟ್ ವ್ಯಾಲ್ಯೂನ ನಾವು ಕರೆಂಟ್ ಇಯರ್ ಇಂಡೆಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಬೇಸ್ ಇಯರ್ ಇಂಡೆಕ್ಸಿಂದ ಡಿವೈಡ್ ಮಾಡಿದಾಗ ಬಂದಂಥ ವ್ಯಾಲ್ಯೂ ಏನಿರುತ್ತೆ ಅದು ನಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗತ್ತೆ. ಸೊ ಹಿಯರ್ ಕಮ್ಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಕ್ವಲ್ಸ್
ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಷನ್ ಎಷ್ಟಿದೆ 1998 ಪರ್ಚೇಸ್ ಮಾಡಿದಾಗ, ಸೊ 8,50,000 rupees ಇದೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1st April 2001 ಎಷ್ಟಿದೆ, ದಟ್ rupees 10,50,000. ಸೊ ಇವೆರಡು ವ್ಯಾಲ್ಯೂಸಲ್ಲಿ ನಾವು ಹೈಯೆಸ್ಟ್ ವ್ಯಾಲ್ಯೂನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕನ್ಸಿಡರ್ ಮಾಡ್ತೀವಿ. ಮಲ್ಟಿಪ್ಲೈಡ್ ವಿತ್ ಕರೆಂಟ್ ಇಯರ್ ಇಂಡೆಕ್ಸ್ ಎಷ್ಟು, ಕರೆಂಟ್ ಇಯರ್ ಮೀನ್ಸ್ ಅವರ್ ಪ್ರೀವಿಯಸ್ ಇಯರ್ 2018-19, and they have provided in the problem that is the index for the previous year or for 2018-19 is 280. So that will be considered here as a multiplier, divided by base year index. Base year ಯಾವುದು 2001-2. ಸೊ ಬೇಸ್ ಇಯರ್ ಇಂಡೆಕ್ಸ್ಗೆ ನಮಗೆ 100 ಅಂತ ಹೇಳಿ ಪ್ರೊವೈಡ್ ಮಾಡಿದರೆ, ಸೊ ಇದಿಷ್ಟನ್ನು ನಾವು ಪ್ರೈಮರಿ ಕಾಂಪೋನೆಂಟ್ಸ್ ಆಗಿ ಕನ್ಸಿಡರ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್, therefore the indexed cost of acquisition equals rupees 10,50,000 will be considered. ಯಾಕೆಂದರೆ out of 8,50,000 and 10,50,000, the 10,50,000 is the highest value, multiplied with 280, that is current year index, divided by the base year index, that is 100, and we are going to get the indexed cost of acquisition, that is 29,40,000. ಸೊ ನಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಇದಿಷ್ಟು ಪ್ರೊಸೆಸನ್ನು ಮಾಡಿದ್ವಿ ಅಂದರೆ ನಮಗೆ 29,40,000 rupees ಬರುತ್ತೆ. ಸೊ ಇದೇ ಅಮೌಂಟನ್ನು ನಾವಿಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ, 29,40,000. And now the second one, that is indexed cost of improvement. Indexed cost of improvement ಅನ್ನು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಮುಂಚೆ ಒಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ. ನಮಗೆ ಈ ಪ್ರಾಬ್ಲಮಲ್ಲಿ 2 ಇಂಪ್ರೂವ್ಮೆಂಟನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಕಾಸ್ಟ್ ಆಫ್ ಅಡಿಷನಲ್ ಕನ್ಸ್ಟ್ರಕ್ಷನ್ ಇನ್ 2000 and cost of additional construction in the year of 2016-17. ಸೊ ಯಾವುದನ್ನು ಕನ್ಸಿಡರ್ ಮಾಡಬೇಕು ನಾವು? Of course we are going to consider the improvements made after 1st April 2001. ಸೊ 1st April 2001 ನಮ್ಮ ಬೇಸ್ ಇಯರ್ ಆದಮೇಲೆ ಆದಂಥ ಇಂಪ್ರೂವ್ಮೆಂಟ್ಸ್ ಕಾಸ್ಟನ್ನು ನಾವಿಲ್ಲಿ ಇಂಡೆಕ್ಸ್ಡ್ ಮಾಡಬೇಕಾಗತ್ತೆ. ಇಫ್ ದೇರ್ ಇಸ್ ಎನಿ ಇಂಪ್ರೂವ್ಮೆಂಟ್ಸ್ ಮೇಡ್ ಬಿಫೋರ್ 1st April 2001, ಇಟ್ ಶುಡ್ ಬಿ ಇಗ್ನೋರ್ಡ್. ಸೊ ಹಾಗಿದ್ರೆ ಫಾರ್ಮುಲಾ ಏನು ಬರುತ್ತೆ ಇದಕ್ಕೆ? ದಟ್ ಈಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಕ್ವಲ್ಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಎಷ್ಟು ಅಮೌಂಟು ಇಂಪ್ರೂವ್ಮೆಂಟಿಗೆ ಇನ್ವೆಸ್ಟ್ ಆಗಿದೆ ಅಥವಾ ಇನ್ಕರ್ ಆಗಿದೆ, ಸೊ ಅದನ್ನು ಕನ್ಸಿಡರ್ ಮಾಡ್ತೀವಿ. ಮಲ್ಟಿಪ್ಲೈ ವಿತ್ ದ ಕರೆಂಟ್ ಇಯರ್ ಇಂಡೆಕ್ಸ್ ಡಿವೈಡೆಡ್ ಬೈ ದ ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಯಾವ ಇಯರಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು, ಸೊ ಆ ಇಯರ್ ಆಫ್ ಇಂಪ್ರೂವ್ಮೆಂಟಿನ ಇಂಡೆಕ್ಸನ್ನು ಡಿನಾಮಿನೇಟರ್ ಆಗಿ ತಗೋತೀವಿ. ದ ಫಸ್ಟ್ ಒನ್, ದಟ್ ಈಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಕ್ವಲ್ಸ್ rupees 3,20,000 multiplied with 280, that is current year index, divided by 264, that is the year of index of the year of improvement. 2016-17 ಅಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು, ಸೊ 16-17ಗೆ ಇಂಪ್ರೂವ್ಮೆಂಟ್ ಇಂಡೆಕ್ಸು 264 ಇದೆ. therefore the indexed cost of improvement is rupees 3,39,394. ಸೊ ಇದನ್ನು ನಾವು ಅಗೈನ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಇಲ್ಲಿಗೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತೇಳಿ. ಸೊ ಇವಾಗ ನಮಗೆ ಎರಡೂ ಕೂಡ ಸಿಕ್ತು. ಯಾವ್ಯಾವುದು? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಸಿಕ್ಕಿದೆ 29,40,000 ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಸಿಕ್ಕಿದೆ 3,39,394. ಟೋಟಲ್ ನಮಗೆ 32,79,394 ವಿಲ್ ಬಿ ದ ಟೋಟಲ್ ಇಂಡೆಕ್ಸ್ಡ್ ವ್ಯಾಲ್ಯೂ. ಸೊ ಅದನ್ನು ನಾವು ಡಿಡಕ್ಟ್ ಮಾಡಿದ್ವಿ ಅಂದರೆ ನಮಗೆ ಬರುವಂಥ ವ್ಯಾಲ್ಯೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, ಆ್ಯಂಡ್ ದ್ಯಾಟ್ ವಿಲ್ ಬಿ 64,50,606. ಇದು ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು. ನೆಕ್ಸ್ಟು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 to 54 GA ಅಲ್ಲಿ ನಾವು ಒಂದಲ್ಲ ಎರಡು ಹೊಸ ಕಂಟೆಂಟ್ಸನ್ನು ನಾವು ಈ ಪ್ರಾಬ್ಲಮಲ್ಲಿ ನೋಡ್ತೀವಿ. ಸೊ ನಿಮಗೆ ಕ್ಲಾರಿಫಿಕೇಶನ್ ಬೇಕು ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಬರುವಂಥ ಅನಾಲಿಸಿಸನ್ನು ನಾವು ಡಿಸ್ಕಸ್ ಮಾಡಿದಾಗ ನಿಮಗೆ ಕ್ಲಾರಿಫೈ ಆಗುತ್ತೆ. On what grounds we are going to considering these two contents as an eligible exemption under section 54 anta. Okay now, the first one, the cost of new house purchased for residential purpose. Before filing the due date, ಸೊ ಡ್ಯೂ ಡೇಟನ್ನು ಫೈಲ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡೋದಕ್ಕಾಗಿ ಇವರು ಒಂದಿಷ್ಟು ಕಾಸ್ಟನ್ನು ಇನ್ಕರ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ rupees 12 lakh. ಫಸ್ಟ್ ಒನ್. ಸೆಕೆಂಡ್ ಒನ್, ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 1988 ಇಂಟ್ರೊಡ್ಯೂಸ್ ಆಗಿರುವಂಥ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇವರು ಒಂದಿಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದಾರೆ ಫ್ಯೂಚರಲ್ಲಿ ಹೌಸ್ ಪ್ರಾಪರ್ಟಿಗೋಸ್ಕರ ಅಥವಾ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಗೋಸ್ಕರ ಅಂತ. ದ್ಯಾಟ್ rupees 3,18,000. ಸೊ ಇವೆರಡು ಕಂಟೆಂಟ್ಸು ಸೆಕ್ಷನ್ 54ಗೆ ಅಪ್ಲಿಕೇಬಲ್ ಆಗುತ್ತೆ. ಸೆಕ್ಷನ್ 54ಅಲ್ಲಿ ಇವೆರಡಕ್ಕೂ ಕೂಡ ನಾವು ಎಕ್ಸಂಪ್ಷನ್ನ ಕೊಡ್ಬೋದು. ಸೊ ಟೋಟಲ್ ಆಗಿ ನಮಗೆ 15,18,000 ನಮಗೆ
ಅಂಡರ್ ಸೆಕ್ಷನ್ 54 ಅಲ್ಲಿ ಎಕ್ಸಂಪ್ಷನ್ ಅಮೌಂಟು ಬರುತ್ತೆ. ಸೊ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಏನು ಬಂದಿರುತ್ತೆ, ಸೊ ಅದಕ್ಕಿಂತ ಎಕ್ಸಂಪ್ಷನ್ ಅಂದರೆ ಜಾಸ್ತಿ ಬಂತು ಅಂತ ಹೇಳಿದ್ರೆ ಜಾಸ್ತಿ ಇರುವಂಥ ಅಮೌಂಟ್ ನಾವು ಎಕ್ಸಂಪ್ಷನ್ ಕೊಡೋಕ್ಕೆ ಬರೋದಿಲ್ಲ. ಸೊ ಮ್ಯಾಕ್ಸಿಮಮ್ಮು that is the deduction under section 54 to 54 GA, so whichever the section applicable, or the long term capital gain. ಸೊ ಇವೆರಡು ಅಮೌಂಟಲ್ಲಿ ಯಾವುದು ಕಡಿಮೆ ಇರುತ್ತೆ, ಸೊ ಅದನ್ನು ನಾವು ವಿಚೆವರ್ ಇಸ್ ಲೆಸ್ ಅದನ್ನು ನಾವು ಎಕ್ಸಂಪ್ಷನಿಗೆ ಅಂತ ಹೇಳಿ ಕೊಡಬೇಕಾಗುತ್ತೆ. ಸೊ ಟೋಟಲ್ ಡಿಡಕ್ಷನ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ನೋಡಿದಾಗ ನಮಗೆ 15,18,000 ಬರುತ್ತೆ. ಸೊ ಬೈ ಡಿಡಕ್ಟಿಂಗ್ ದಿಸ್ ಒನ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ದಟ್ rupees 49,32,606. ಸೊ ದಿಸ್ ವಿಲ್ ಬಿ ದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆನಾ? ಸೊ ಇನ್ನೊಂದ್ಸಲ ಬ್ರೀಫಾಗಿ ಹೇಳ್ಬಿಡ್ತೀನಿ. ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ ನಾವು. ದ್ಯಾಟ್ ವಿಲ್ ಬಿ rupees 97,52,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 22,000 ಇದೆ. ಸೊ ಡಿಡಕ್ಟ್ ಮಾಡಬೇಕು. ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ ಸೇಲ್ಸ್ ಪ್ರೊಸೀಡ್ ಸಿಗುತ್ತೆ 97,30,000. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕಂಪ್ಯೂಟ್ ದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬೈ ಅಪ್ಲೈಯಿಂಗ್ ದ ಫಾರ್ಮುಲಾ. That rupees 29,40,000. And indexed cost of improvement, again the same process, the improvement indexation formula will be applicable, 3,39,394, and the total indexed value is 32,79,394. By deducting this value from the net sales proceeds, we are going to get the gross long term capital gain, and that amounts to rupees 64,50,606. And the exemption under section 54, there are two exemptions. First one, the cost of new house purchased for residential purpose 12 lakh, and amount deposited in capital gain account scheme 1988 3,18,000. The total exemption under section 54 is 15,18,000. By deducting this value, the taxable long term capital gain we are going to arrive, that is rupees 49,32,606. So hope that you have understood. For the clarification, we are going to see that the analysis of our problem. So this illustration is based on exemption under section 54, that is residential house. ನಿಮಗೆ ಥಿಯರಿ ನೋಟ್ಸನ್ನು ಏನು ನಾವು PDF ಅನ್ನು ಕಳಿಸಿದ್ದೀವಿ, ಸೊ ಆ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ ಚಾಪ್ಟ್ರಲ್ಲಿ ಅಥವಾ ಕ್ಯಾಪಿಟಲ್ ಗೇನ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಚಾಪ್ಟ್ರಲ್ಲಿ ನಿಮಗೆ ಪ್ರತಿಯೊಂದು ಸೆಕ್ಷನ್ಸ್ಗೂ ಕೂಡ ಏನೇನು ಕಂಡೀಷನ್ಸ್ ಅಪ್ಲಿಕೇಬಲ್ ಆಗುತ್ತೆ, ಸೊ ಯಾವ ಪ್ರಾಪರ್ಟಿಗೆ, ಯಾವ ಕ್ಯಾಪಿಟಲ್ ಅಸೆಟ್ಗೆ ಯಾವ ಸೆಕ್ಷನ್ನು ಎಕ್ಸಂಪ್ಷನ್ನ ಪ್ರೊವೈಡ್ ಮಾಡುತ್ತೆ, ಅವೆಲ್ಲ ಡೀಟೇಲ್ಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಓಕೆನಾ? ಸೊ ಹೋಪ್ ದಟ್ ಯು ಆರ್ ಗೋಯಿಂಗ್ ಟು ಡೌನ್ಲೋಡ್ ಇಟ್. ಸೊ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ದ ಲಿಟ್ಲ್ ಬಿಟ್ ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ದೀಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ದ ಎಕ್ಸಂಪ್ಷನ್ಸ್. ಓಕೆ, ಸೊ ಅಮೌಂಟ್ ಆಫ್ ಎಕ್ಸಂಪ್ಷನ್ 54 ಸೆಕ್ಷನಲ್ಲಿ ಅಮೌಂಟ್ ಆಫ್ ಎಕ್ಸಂಪ್ಷನ್ ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಒನ್, the cost of new house purchased for residential purpose 1 year prior or 2 years from the date of transfer of his residential property, he can claim the exemption under section 54. ಯಾವುದೇ ಒಬ್ಬ ಅಸೆಸ್ಸಿ ಏನಾದರೂ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ಅವನ ಪ್ರಾಪರ್ಟಿನ ಸೇಲ್ ಮಾಡಿದಂಥ 1 ವರ್ಷ ಹಿಂದೆ, ಫಾರ್ ಎಕ್ಸಾಂಪಲ್ ಇವಾಗ 2018-19 ಸೇಲ್ ಮಾಡ್ತಿದೆ ಅಂದರೆ 2017-18 ಅವನು ಪರ್ಚೇಸ್ ಮಾಡಿರ್ಬೋದು. ಸೊ ಅದನ್ನು ಕೂಡ ಇವನು ಕ್ಲೈಮ್ ಮಾಡ್ಕೋಬೋದು. ಅಥವಾ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಾದ್ಮೇಲೆ, ದಟ್ ಈಸ್ ಫ್ರಮ್ ದ ಡೇಟ್ ಆಫ್ ದ ಟ್ರಾನ್ಸ್ಫರ್, ಇಫ್ ಹಿ ಈಸ್ ಗೋಯಿಂಗ್ ಟು ಪರ್ಚೇಸ್ ಎ ನ್ಯೂ ಪ್ರಾಪರ್ಟಿ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ದ ಟ್ರಾನ್ಸ್ಫರ್, ಸೊ ಆ ಪ್ರಾಪರ್ಟಿನ ಸೇಲ್ ಮಾಡೋಂಥ 1 ವರ್ಷ ಹಿಂದೆ ಅಥವಾ ಸೇಲ್ ಮಾಡಾದ್ಮೇಲೆ 2 ವರ್ಷ ಆಗೋ ತನಕನೂ ಕೂಡ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ ಎಕ್ಸಂಪ್ಷನ್ನ ಕ್ಲೈಮ್ ಮಾಡೋದಕ್ಕೆ. ಇದು ಫಸ್ಟ್ ಒನ್. Second one, if the assessor has deposited in capital gain account scheme 1988 is also exempted under section 54. ಸಪೋಸ್ ಏನಾದರೂ ಫ್ಯೂಚರಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇವರು ಏನಾದರೂ ಡೆಪಾಸಿಟ್ ಮಾಡಿದರೆ ಫ್ಯೂಚರ್ ಪರ್ಪಸ್ಗೆ ಅಂತ ಹೇಳಿದ್ರೆ, ಸೊ ಅವಾಗಲೂ ಕೂಡ ಇವರಿಗೆ ಎಕ್ಸಂಪ್ಷನ್ನ ಕ್ಲೈಮ್ ಮಾಡ್ಬೋದು. ಸೊ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಪ್ಲೀಸ್ ಗೋ ಥ್ರೂ ವಿತ್ ದ ಥಿಯರಿ ನೋಟ್ಸ್ ಐ ಹ್ಯಾವ್ ಪ್ರೊವೈಡೆಡ್. ದೇರ್ ವಿ ಆರ್ ಹ್ಯಾವಿಂಗ್ ದ ಡೀಟೇಲ್ಡ್ ಕ್ವಾಂಟಮ್ ಆಫ್ ಎಕ್ಸಂಪ್ಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್. 54 ಇಂದ 54G ತನಕ ಕೂಡ ಯಾವ ಸೆಕ್ಷನ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅವೆಲ್ಲ ಇನ್ ಡೀಟೇಲ್ ಆಗಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಓಕೆನಾ? ದೇರ್ ಫಾರ್ ದ ಅಮೌಂಟ್ ಆಫ್ ಎಕ್ಸಂಪ್ಷನ್ ಎಷ್ಟಿರುತ್ತೆ ಅಂಡರ್ ಸೆಕ್ಷನ್ 54 ಈಸ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಹೌಸ್ ಆ್ಯಂಡ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್.
ಸೊ ಹೊಸ ಹೌಸಲ್ಲಿ ಡೆಪಾಸಿಟ್ ಮಾಡಿದಂಥ ಅಥವಾ ಇನ್ವೆಸ್ಟ್ ಮಾಡಿದಂಥ ಅಮೌಂಟು, ಅದಾದಮೇಲೆ ಕ್ಯಾಪಿಟಲ್ ಗೇನ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿರುವಂಥ ಅಮೌಂಟು, ಇವೆರಡನ್ನ ಸೇರಿಸಿ ಎಷ್ಟು ಅಮೌಂಟ್ ಆಗುತ್ತೆ, ಅಥವಾ ಆ್ಯಕ್ಚುಯಲ್ ಕ್ಯಾಪಿಟಲ್ ಗೇನ್, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಬಂದಿರುತ್ತೆ, ಸೊ ವಿಚ್ ಎವರ್ ಇಸ್ ಲೋಯರ್, ಯಾವುದು ಕಡಿಮೆ ಇರುತ್ತೆ, ಸೊ ಅದನ್ನು ನಾವು ಕ್ವಾಂಟಮ್ ಆಫ್ ಎಕ್ಸಂಪ್ಷನ್ ಆಗಿ ಇವರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ. And the second point, that is the analysis, is the capital asset was acquired prior to the base year, that is acquired in 1999. So we have to consider the fair market value for comparison. And the improvement cost incurred in the year of property has been acquired in the year of 1998 ado, so 1999 ಆಗಿದೆ, sorry. And the improvement cost incurred in the year of 2000 is ignored, ಯಾಕೆಂದರೆ ಇಂಪ್ರೂವ್ಮೆಂಟ್ ಕಾಸ್ಟ್ ನಾವು ಎಲ್ಲೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. And if the stamp duty value for the current year is provided, we should consider this value instead of the sales consideration. So problem ಶುರು ಮಾಡಬೇಕಾದ್ರೆ ಏನು ಹೇಳಿದೆ ಅಲ್ವಾ, if the stamp duty value has been provided and that will be the real sales consideration, so therefore we have to consider the stamp duty value instead of considering the sales consideration. And finally the interpretation will be, even though Mr. Bomappa has been transferred his capital asset and he has invested in capital gain account scheme and he has purchased a new residential property, he is having the taxable long term capital gain of rupees 49,32,606 for the assessment year of 1920. So hope that you have understood the problem. In the next class we are going to discuss one more problem on the 10 marks section. So thank you very much.